ಗುಡ್ ಬಾಯ್. ಜಾಣ ಬಂಗಾರ ಅದು. ಅಬ್ಯೈ ನಮಃ. ಓಂ ಸುರಭ್ಯೈ ನಮಃ. ಕೂಚಿ ಕೂಚು ಕುಚ್ಚು ಕುಚ್ಚು. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ನ್ಯೂ ವ್ಲಾಗ್. ಇವತ್ತೇನ್ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ನಮ್ಮರ ನೆಂಟವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಪೂಜೆ ಎಲ್ಲ ಹೇಗ್ ನಡೆಯುತ್ತೆ ಅಂತ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ವ್ಲಾಗ್ನ ಎಂಡ್ ತಕ ನೋಡಿ. ಏನಾರ ಮಾತಾಡಮ್ಮ, ಬಾರಪ್ಪ ಅಂತ ಗೈಸ್. ಬನ್ನಿ ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡಿ ಕೂದಲು ಹೆಂಗೆ ಫಕ್ಡ್ ಅಪ್ ಆಗಿದೆ. ಲೈಕ್ ಮನೇಲಿ ಇದ್ದಾಗ ಇಲ್ಲ ಜಿಮ್ ಅಲ್ಲಿ ಇದ್ದಾಗ ಎಷ್ಟ್ ಚೆನ್ನಾಗಿ ಕೂತಿರುತ್ತೆ. ಲೈಕ್ ಏನಾರ ಫಂಕ್ಷನ್ ಈವೆಂಟ್ಸ್ ಇದ್ದಾಗಲೇ ಈ ತರ ಆಗ್ಬೇಕಾ? ನನ್ಗಂತ ಅಲ್ಲ, ಆಲ್ ಯೂನಿವರ್ಸ್ ಕಲಿಯರ್ಸ್ ಪ್ರಾಬ್ಲಮ್. ಸೊ ಏನು ಮಾಡಕ್ಕಾಗಲ್ಲ. ಲೆಟ್ಸ್ ಗೋ. ಅಬ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಪರಮಾತ್ಮಿಕಾಯೈ ನಮಃ. ಗೈಸ್ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬಂದೆ. ಲೈಕ್ ಇನ್ನೂ ವಿಡಿಯೋಸ್ ಮಾಡ್ಬೋದಾಗಿತ್ತು, ಆದ್ರೆ ಅಲ್ಲಿ ಹೊಸಬ್ರು ಅಷ್ಟೊಂದ್ ಜನ ಯಾರು ಗೊತ್ತಿರಲಿಲ್ಲ. ಲೈಕ್ ಅದಕ್ಕೆ ವಿಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ. ದೇವ್ರ ಪೂಜೆ ಮಾಡ್ತಿರೋದಷ್ಟೇ ವಿಡಿಯೋಸ್ ಮಾಡಿದೆ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಟುಡೇ. ಚೆನ್ನಾಗಿತ್ತು ಇವತ್ತು ಔಟ್ಫಿಟ್. ಗೈಸ್ ಇವಾಗ ನಾನಿರೋದು ನಮ್ ದೊಡ್ಡಮ್ಮರ ಮನೇಲಿ. ಲೈಕ್ ಕ್ರೇಜಿ ಇದೆ ನೋಡಿ. ಈ ತರ ಒಂದು ರೂಮ್ ಇದ್ರೆ ಬ್ಯಾಚುಲರ್ಸ್ಗೆ ನೋಡಿ. ಇದ್ ಮೇಲ್ಗಡೆ ರೂಮ್ ಮಾತ್ರ ಅಷ್ಟೇ ನಮ್ಮ ಅಣ್ಣಂದು. ಸೊ ಸ್ಟ್ರೀಮ್ ಎಲ್ಲ ಮಾಡಕ್ಕೆ ಸೆಟಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತೆ ದೇವಸ್ಥಾನಕ್ಕೆ ಹೋಗ್ತಿದೀವಿ. ದೇವಸ್ಥಾನಕ್ಕೆ ಹೋಗಕ್ಕೆ ಕಾರಣ ಏನಂದ್ರೆ 2 days ಬಿಫೋರ್ ಹಸು ಕರ ಹಾಕಿತ್ತು. ಇಲ್ಲಿ ಹಳ್ಳಿ ಸೈಡ್ ಹೆಂಗಂದ್ರೆ ಹಸು ಕರ ಹಾಕಿದ್ರೆ ಅದನ್ನ ಗಿಣ್ಣ ಮಾಡಿ ಫಸ್ಟ್ ದೇವ್ರಿಗೆ ತಗೊಂಡೋಗಿ ಕೊಡ್ತಾರೆ. ಯಾಕಂದ್ರೆ ಹಸು ಪ್ರಾಣಿ ಎಲ್ಲ ಚೆನ್ನಾಗಿರ್ಲಿ, ದೇವ್ರಿಂದ ಕಾಪಾಡ್ಲಿ, ಏನಂತಾರೆ ಹಸು ಕರಗಳೇನು ಕಾಯಿಲೆ ಬೀಳ್ದಲೇ ಇರ್ಲಿ ಅಂತ ಆ ತರ ಮಾಡ್ತಾರೆ. ಅರೌಂಡ್ ಇವಾಗ ಟೈಮ್ ಬಂದು 3 o'clock 5 o'clock ಹೋಗ್ತೀವಿ. ಸೊ ಪೀಸ್ ಇದೆ ಹಳ್ಳಿ ಸೈಡ್ ಬಂದ್ರೆ. ಏನ್ ಪೀಸ್ ಅಂದ್ರೆ ನೆಟ್ವರ್ಕ್ ಇಲ್ಲ, ಫೋನ್ ಜಾಸ್ತಿ ನೋಡಲ್ಲ. ಸೊ ಟೈಮ್ ಸ್ಪೆಂಡ್ ಮಾಡ್ಬೋದು. ಲೈಕ್ ತೋಟಕ್ಕೆ ಏನಾರ ಹೋದ್ರೆ ನಮ್ ದೊಡ್ಡಮ್ಮರ ತೋಟನು ತೋರಿಸ್ತೀನಿ. ಬಿಸಿಲು ಅಂತೂ ಸಖತ್ ಹೊಡಿತಾ ಇದೆ. ಸೊ ಫ್ರೆಶ್ ಅಪ್ ಆಗಿ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಿ. ಗೈಸ್ ಇಲ್ಲಿ ನೋಡಿ ಗುಪ್ಪಚ್ಚಿ ಈ ವಾರ ಹೋಯ್ತು. ಗೈಸ್ ಈ ನಡುವೆ ಗುಪ್ಪಚ್ಚಿಗಳು ಕಾಣಿಸ್ತಾನೆ ಇಲ್ಲ. ಎಲ್ಲ 5G ನೆಟ್ವರ್ಕ್ ಎಲ್ಲ ಜಾಸ್ತಿ ಆಗಿ ಆ ಪ್ರೆಸರಿಂದ ಎಲ್ಲ ಸತ್ತೋಗಿದ್ದಾವೆ ಪಕ್ಷಿಗಳು. ಲೈಕ್ ಹಳ್ಳಿ ಸೈಡ್ ಬಂದ್ರೆ ಮಾತ್ರ ಗುಪ್ಪಚ್ಚಿ ಅಂತವೆಲ್ಲ ನೋಡಕ್ ಸಿಗ್ತೈತೆ. ಇಲ್ಲಿ ಅಲ್ಲಿ ನೋಡು, ಚಿಕ್ಕ ನೋಡು ಕರಿ ಮೇಲ್ಗಡೆ. ವಿಡಿಯೋ ಮಾಡು ಪಾಪಂದು ಹಣೆ ಇಕ್ಕದು. ನಾವು ರೆಡಿ ಮಾಡ್ರಿ. ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ದೆ. ಹಿಂಗೆಲ್ಲ ಅದ್ ಬೇಡ. ಮೇಕಪ್ ಎಲ್ಲಿ ನೋಡಿ ಬಬ್ಲು. 2 ನಿಮಿಷ ಮಾಡಿದ್ರೆ ಚಡ್ಡಿ ಆಗ್ತಾ ಸ್ನಾನ ಮಾಡೋಣ. ಅಮ್ಮ ಇದು ಬೇಡ ಬಂಗಾರ, ಹಣೆಗಿಡ್ಸ್ಕೊಳ್ಳಂತೆ ಅಲ್ಲವ ನೋಡಿ. ಈಗೇನ್ ಆಗ್ಲಿಲ್ವಾ? ಹುಷ್ ಮಾಡಿದ್ರಾ ಚಿನಿ? ಅಕ್ಷಿ ಅಕ್ಷಿ ನೀನನ್ನು ಚಿನಿ ಅಕ್ಷಿ ಬಬಲ್ಲು ಇದ್ ಮಾತಾಡಲ್ಲಲ್ವಾ ಗೊಂಬೆ? ಚೆನ್ನಾಗಿತ್ತು. ಇಲ್ಲಿ ಬಂದು ಕಣ್ ಕೀಳ ಮಾದ್ರದ ಹಿಂದಿ ಚಾರ್ಜ್ಗೆ ಹಾಕಿದ್ರೆ ಸಾಂಗು ಬರೋದು. ನಾವು ಮಾತಾಡಿದ್ ವಾಪಸ್ ಕಣ್ ಕಿತ್ತಾಕ್ತೀಯಾ ಚಿನ್ನಮ್ಮ? ಅಲ್ಲಿ ಫ್ಯಾನ್ ಅಲ್ಲಿ ಫ್ಯಾನ್ ಇಲ್ಲ. ಫ್ಯಾನ್ ಚಿಕ್ಕ ನೋಡು, ಚಿಕ್ಕ ಫ್ಯಾನ್ ಅದ. ಗುಡ್ ಬಾಯ್. ಜಾಣ ಬಂಗಾರ ಅದು. ಜಾಣ ಗುಡ್ ಬಾಯ್. ಅಲ್ಲಿ ಸ್ವಿಚ್ ಇಲ್ಲ. ಚಿಕ್ಕ ಇದಲ್ಲವಾ ಗಾಡಿಯಲ್ಲಿ ಕೇಳು ಚಿಕ್ಕದು. ಎಲ್ಲಿ ನನ್ ಗಾಡಿಯಲ್ಲಿ? ಕಣ್ಣು ತಿಂದು ಈಗ ಅದನ್ನ ಅದ್ರದ ಹಾಯ್ ಮಾಡು ಚಿಕ್ಕಗೆ. ಹೈಫೈ ಮಾಡು. ಹೈಫೈ ನೀನ್ ಮಾಡು ಚಿಕ್ಕ. ಹೈಫೈ ನೀನ್ ಮಾಡು ಬಂಗಾರ. ಗೊಂಬೆ ಹಿಡ್ಕೊಂಡವನ ಕಣ್ ಕಿತ್ತು. ಸದ್ಗುರುಭ್ಯೋ ನಮಃ. ಹಾಯ್ ಬಡ್ಡಿ. ಚಿಕ್ಕು ಚಿಕ್ಕು ಕುಚ್ಚು ಕುಚ್ಚು. What's your name?
व्हाट्स योर नेम? इधर देखो ना इधर देखो ना, मैं कितना सुंदर हूँ. ಸೊ ಗಾಯ್ಸ್, ಇವಾಗ ತಾನೇ ಮನೆಗೆ ರೀಚ್ ಆದೆ. ಅರೌಂಡ್ ಇವಾಗ 6:30 PM. ಸೊ ನೋಡಿದ್ರಲ್ಲ, ಟೆಂಪಲ್ ಎಲ್ಲ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಇವಾಗ ಜಿಮ್ಗೆ ಹೋಗೋ ಟೈಮು. ಎಲ್ಲೇ ಓಡಾಡ್ಕೊಂಡು ಬಂದ್ರು ಜಿಮ್ ಯಾವತ್ತೂ ಮಿಸ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನೀವು ಏನು ಇನ್ಸೈಡ್ ಅಲ್ಲಿ ಸೋಲೋ ಇದ್ದಾಗ ಏನೇನು ಎಫರ್ಟ್ ಹಾಕಿ ಡಿಸಿಪ್ಲಿನ್ ಅಲ್ಲಿ ಇರ್ತೀರಾ, ಎಲ್ಲ ಗ್ರೂಪ್ ಅಲ್ಲಿ ಇದ್ದಾಗ ಅದು ಕಾನ್ಫಿಡೆನ್ಸ್ ಆಗಿ ಹೊರಗೆ ಬರುತ್ತೆ. ಸೊ ನಿಮ್ಮಲ್ಲಿ ನೀವು ವರ್ಕ್ ಮಾಡಲೇಬೇಕು. ಅವಾಗ ಮಾತ್ರ ನೀವು ಆಚೆ ಕಡೆ ಕಾನ್ಫಿಡೆನ್ಸ್ ಇರಕ್ಕೆ ಸಾಧ್ಯ. ಸೊ ಲೆಟ್ಸ್ ಗೋ ಟು ಜಿಮ್. ಇವತ್ತು ನಂದು ವರ್ಕೌಟ್ ಬಂದು ಬ್ಯಾಕ್ ಹ್ಯಾಂಡ್ ಚೆಸ್ಟ್ ವರ್ಕೌಟ್. ಕ್ರೇಜಿ ವರ್ಕೌಟ್ ಇರುತ್ತೆ. ವರ್ಕೌಟ್ ಅಂತೂ ಲೆಂತಿ ಮಾಡೋಣ. ಇವತ್ತು ಏನೇನು ಎಕ್ಸಸೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಟ್ರಾವೆಲ್ ಮಾಡಿ ಎಲ್ಲ ಸುಸ್ತಾಗಿರುತ್ತೆ, ಹಾಗಾಗಿ ಬ್ಲ್ಯಾಕ್ ಕಾಫಿ ಡೈಲಿ ಕುಡಿಯೋಲ್ಲ. ಯಾವಾಗಾರ ಈ ತರ ಎಲ್ಲಾರ ಓಡಾಡ್ಕೊಂಡು ಬಂದು ಜರ್ನಿ ಮಾಡಿದ್ರೆ ಸ್ಟ್ರೈನ್ ಆಗಿರುತ್ತಲ್ಲ, ಬಾಡಿ ಎನರ್ಜಿ ಇರಲ್ಲ, ಅವಾಗ ಮಾತ್ರ ಕುಡಿತೀನಿ. ಸೊ ನೀವು ಅಷ್ಟೇ, ಏನಾರ ನಿಮ್ಗೆ ಲೇಜಿ ಫೀಲ್ ಆಗಿ ಇಲ್ಲ ಏನಾರ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀರಲ್ಲ, ಅವಾಗ ಜಿಮ್ಗೆ ಹೋಗೋಕೆ ಒಂದು ಹಾಫ್ ಅನ್ ಅವರ್ ಮುಂಚೆ ಕುಡ್ಕೊಂಡೋಗಿ, ಒಳ್ಳೆ ಎನರ್ಜಿ ಕೊಡುತ್ತೆ. ಲೆಟ್ಸ್ ಗೋ ಟು ಜಿಮ್. ಚಿಯರ್ಸ್.
ಗೈಸ್ ವರ್ಕೌಟ್ ಎಲ್ಲ ನೋಡಿದ್ರಲ್ಲ, ನಿಮ್ಮ ರೂಟೀನಲ್ಲೂ ಬೇಕಾದ್ರೆ ಒಂದು ದಿವಸ ವರ್ಕೌಟ್ ಸ್ಪಿಟ್ಟಲ್ಲಿ ಟ್ರೈ ಮಾಡಿ ನೋಡಿ. ಚೆಸ್ಟ್ ಬ್ಯಾಕ್ ದಿನ ಹೊಡಿಬೇಕಾದ್ರೆ ತುಂಬ ಕ್ರೇಜಿ ಎಫೆಕ್ಟಿವ್ ವರ್ಕೌಟ್ ಬೀಳುತ್ತೆ. ಸೊ ಇವತ್ತು ಡೇ ಮಾತ್ರ ತುಂಬ ಚೆನ್ನಾಗಿ ನಡೀತು. ಮತ್ತು ಇದೇ ಥರ ಡೈಲಿ ಕನ್ಸಿಸ್ಟೆನ್ಸಿ ಆಗಿ ಲಾಗ್ ಬಿಡ್ತೀನಿ. ಸಿ ಯು ನೆಕ್ಸ್ಟ್ ಲಾಗ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೀಸ್ ಔಟ್.